ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನೀವೇನಾದರೂ ಡೂಪ್ಲೆಕ್ಸ್ ಮನೆ ನೋಡಬೇಕು ಅಂತ ಇದ್ದರೆ, ಡೂಪ್ಲೆಕ್ಸ್ ಮನೆ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಸೊ ಖಂಡಿತವಾಗ್ಲೂ ಈ ಪ್ರಾಪರ್ಟಿ ತುಂಬ ಸೂಪರ್ ಆಗಿದೆ, ಲಕ್ಸುರಿಯಸ್ ಆಗಿದೆ. 600 ಸ್ಕ್ವೇರ್ ಫೀಟಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಾಗಿ ಟ್ರಿಪ್ಲೆಕ್ಸ್ ಹೌಸ್ ಮನೆ ಇದು, ಕಾರ್ನರ್ ಪ್ರಾಪರ್ಟಿ. ಸೊ ಬ್ಯಾಂಗ್ಳೂರು ವಿದ್ಯಾರಣ್ಯಪುರ ಲೊಕೇಶನಲ್ಲಿದೆ. ಸೊ ನೋಡ್ತಾ ಇರ್ಬೋದು ನೀವು, 40 ಫೀಟ್ ವೈಡ್ ರೋಡ್ ಇದೆ. ಸೊ ಆ್ಯಕ್ಚುಲಾಗಿ ಕಾರ್ನರ್ ಪ್ರಾಪರ್ಟಿ ನಾನು ಮೊದಲೇ ಹೇಳ್ದಂಗೆ ನೋಡಿ, ಈ ಸೈಡ್ ರೋಡ್ ಇದೆ ಮತ್ತು ರೈಟ್ ಸೈಡು ಕೂಡ ರೋಡ್ ಇದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಂಪ್ಲೀಟ್ಲಿ ಕಾರ್ನರ್ ಪ್ರಾಪರ್ಟಿ. ಆ್ಯಕ್ಚುಲಿ ಟೋಟಲ್ ಟ್ರಿಪ್ಲೆಕ್ಸ್ ಹೌಸ್ ಮನೆ. ಗ್ರೌಂಡ್ ಫ್ಲೋರಲ್ಲಿ ಪೂರ್ತಿಗೆ ಖಾಲಿ ಪಾರ್ಕಿಂಗ್ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಂಪ್ಲೀಟ್ಲಿ 360 ಆ್ಯಂಗಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಗ್ರ್ಯಾಂಡಾಗಿ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಚಿಕ್ಕದಾದರೂ ಕೂಡ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಎಲಿವೇಶನ್, ಮತ್ತೊಂದು ಎಲಿವೇಶನ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ರೈಟ್ ಸೈಡ್ ಇರ್ತಕ್ಕಂಥ ಗೇಟ್. ಆ್ಯಕ್ಚುಲಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಈ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ಕಂಪ್ಲೀಟಾಗಿ 600 ಸ್ಕ್ವೇರ್ ಫೀಟಲ್ಲಿ ಪೂರ್ತಿಯಾಗಿ ಇವರು ಪಾರ್ಕಿಂಗನ್ನು ಬಿಟ್ಟಿದ್ದಾರೆ. ಅದು ಒಂದಷ್ಟು ನಿಮಗೆ ಆಲ್ಮೋಸ್ಟ್ ಕೆಳಗಡೆ ಸಾಕಷ್ಟು ಸ್ಪೇಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಓನ್ ಬೋರ್ವೆಲ್ ಕೂಡ ಇದೆ ನೋಡಿ, ಓನ್ ಬೋರ್ವೆಲ್ ಇದು. ಸೊ ಆ್ಯಕ್ಚುಲಿ ಓನ್ ಬೋರ್ವೆಲ್ ನೀವು ನೋಡ್ತಾ ಇರ್ಬೋದು. ಸೊ ಆ ಕಡೆ ರೈಟ್ ಸೈಡಲ್ಲಿ ಎಂಟ್ರೆನ್ಸ್ ಗೇಟ್ ಕೂಡ ಇದೆ. ಕೆಳಗಡೆ ಒಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಥರ ಕೊಟ್ಟಿದ್ದಾರೆ ಅಷ್ಟೇ. ಸೊ ಬೇರೆ ಏನೂ ಇಲ್ಲ, ಪೂರ್ತಿ ಎಂಟಿ ಸ್ಪೇಸನ್ನು ಬಿಟ್ಟಿದ್ದಾರೆ. ಸೊ ನೀವು ರೈಟ್ ಸೈಡಿಂದ ನಾವು ಇವಾಗ ಎಂಟ್ರಿ ಆಗೋಣ. ಇಲ್ಲಿ ಒಂದಷ್ಟು ಸ್ಟೇರ್ಕೇಸ್ ಕಡೆ ಸ್ಪೇಸ್ ಇದೆ. ಮೀಟ್ರ್ ಬೋರ್ಡ್ ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ, ಈಗ ನಾನೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಮನೆ ಕಂಪ್ಲೀಟಾಗಿ ಅದ್ಧೂರಿಯಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವೇನಾದರೂ ಡೂಪ್ಲೆಕ್ಸ್ ಮನೆ ಯೋಚನೆ ಮಾಡ್ತಾಯಿದ್ರೆ, 600 ಸ್ಕ್ವೇರ್ ಫೀಟಲ್ಲಿ ನಾನು ಡೂಪ್ಲೆಕ್ಸ್ ಮನೆ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಸೊ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ತುಂಬ ವಿಶಾಲವಾದ ವಿಂಡೋ ಕೂಡ ಇದೆ. ಕಂಪ್ಲೀಟ್ಲಿ ನಿಮಗೆ ಲ್ಯಾಮಿನೇಟ್ ಕೂಡ ಮಾಡಿದ್ದಾರೆ ಟೈಲ್ಸಿಂದ. ಟೋಟಲಾಗಿ ನೋಡಿ, ಎಲಿವೇಶನ್ನು, ಮೇಲ್ಗಡೆ ಫಾಲ್ಸ್ ಸೀಲಿಂಗು ಎಲ್ಲ ಕೂಡ ಆಗಿದೆ. ಸಾಕಷ್ಟು ಸ್ಪೇಸ್ ಕೂಡ ಇದೆ ನಿಮಗೆ ಮೈನ್ ಎಂಟ್ರೆನ್ಸಲ್ಲಿ. ಆ್ಯಕ್ಚುಲಾಗಿ ಇದು ನಾರ್ತ್ ಫೇಸ್ ಅಂತಲೇ ಹೇಳ್ಬೋದು ನೋಡಿ. ಕಂಪ್ಲೀಟ್ಲಿ ಟೀಕ್ ಫ್ರೇಮನ್ನು ಕೂಡ ಹಾಕಿದ್ದಾರೆ ಮತ್ತು ಟೀಕ್ ಡೋರನ್ನು ಕೂಡ ಹಾಕಿದ್ದಾರೆ. ದಿಸ್ ಇಸ್ ದ ಎಂಟ್ರಿ ಫಾರ್ ಫಸ್ಟ್ ಫ್ಲೋರ್. ಆ್ಯಂಡ್ ನಾನು ಲಿವಿಂಗ್ ಹಾಲನ್ನು ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ವಿಶಾಲವಾದ ವಿಂಡೋ ಇದೆ, ಎಂಟಿ ಸ್ಪೇಸ್ ಇದೆ. ಒಂದಷ್ಟು ಇಲ್ಲಿ ಬ್ಯಾಕ್ ಸೈಡ್ಗೆ ಹೋದರೆ ನೀವು ಏನೋ ದೇವ್ರ ಮನೆ ನೋಡ್ಬೋದು ನೀವು. ಸೊ ಡೋರ್ ಎಂಟ್ರೆನ್ಸಲ್ಲೇ ಇದು ದೇವ್ರ ಮನೆ ಅಂತ ಹೇಳ್ಬೋದು, ಪೂಜಾ ರೂಮ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ವಾಪಸ್ ಬಂದರೆ ಅಂತಂದರೆ ಮತ್ತೆ ಲಿವಿಂಗ್ ಸ್ಪೇಸ್ ಈ ಥರ ಇದೆ ನಿಮಗೆ. ನೋಡಿ, ಟಿ ವಿ ಕ್ಯಾಬಿನೆಟ್ ಇರ್ಬೋದು, ಫಾಲ್ ಸೀಲಿಂಗ್ ಇರ್ಬೋದು. ತುಂಬ ಅದ್ಭುತವಾಗಿ, ತುಂಬ ಸಿಂಪಲ್ಲಾಗಿ, ನೀಟಾಗಿ ಪ್ಲಾನ್ ಮಾಡಿದರೆ. ತುಂಬ ಲಕ್ಸುರಿಯಸ್ ಆಗಿದೆ ಆ್ಯಕ್ಚುಲಾಗಿ. ಸೊ ವೆರಿ ಕ್ಲೋಸ್ ಟು ಮೈನ್ ರೋಡ್ ಅಂತಲೇ ಹೇಳ್ಬೋದು. ವಿದ್ಯಾರಣ್ಯಪುರ ಲೊಕೇಶನ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಡೂಪ್ಲೆಕ್ಸ್ ಮನೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಮನೆ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ನಾನು ಇವಾಗ ಕಿಚನ್ ಒಳಗಡೆ ಹೋಗ್ತಾ ಇದ್ದೀನಿ. ಕಿಚನ್ ನೋಡಿ, ತುಂಬ ನೀಟಾಗಿ ಅದ್ದೂರಿಯಾಗಿ ಪ್ಲಾನ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ವಾರ್ಡ್ರೋಬ್ಸು, ಕಿಚನ್ ಕ್ಯಾಬಿನೆಟ್ಸು ಎಲ್ಲನೂ ಕೂಡ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಸ್ಪೇಸಿಯಸ್ ಆಗಿರ್ತಕ್ಕಂಥ ಕಿಚನಲ್ಲಿ ನೋಡ್ತಾ ಇರ್ಬೋದು ನೋಡಿ. ಕೆಳಗಡೆ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ. ಅಂದರೆ ಏನಾದರೂ ನೀವು ಕಟ್ಟೆ ಮೇಲ್ಗಡೆ ಏನಾದರೂ ಕೆಲಸವನ್ನು ಮಾಡ್ತಾಯಿದ್ರೆ ಅಥವಾ ಅಡುಗೆ ಕೆಲಸ ಮಾಡ್ತಾಯಿದ್ರೆ ಅದು ಕಾಣಲಿಕ್ಕೆ ಕಟ್ಟೆಯನ್ನು ಮಾಡಿದರೆ ನೋಡಿ. ಇದು ಯುಟಿಲಿಟಿ ಸ್ಪೇಸ್ ಆ್ಯಕ್ಚುಲಾಗಿ. ಸೊ ಕಿಚನಿಂದ ಹೊರಗಡೆ ಬಂದರೆ ಒಂದಷ್ಟು ಕ್ಲೀನ್ ಮಾಡಲಿಕ್ಕೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಅಲ್ಲಿ MS ರೈಲಿಂಗ್ಸ್ ಕೂಡ ಅವರು ಹಾಕಿದ್ದಾರೆ, ಸೇಫ್ಟಿ ರಾಡ್ಸನ್ನು ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಯುಟಿಲಿಟಿಯಿಂದ ಒಳಗಡೆ ಹೋದರೆ ಕಿಚನ್ ವ್ಯೂ ನಿಮಗೆ ಈ ಥರ ಕಾಣಿಸುತ್ತೆ. ಸಾಕಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ನಾನು ನೋಡಿದ್ದೀನ ಲೈಟ್ ನಿಮಗೆ ಕೆಳಗಡೆ. ಸೊ ವಾರ್ಡ್ರೋಬ್ ಅಥವಾ ಏನು ಕ್ಯಾಬಿನೆಟ್ಸ್ ಕೆಳಗಡೆ ಒಂದಷ್ಟು ಲೈಟಿಂಗ್ಸ್ನ ಬಿಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕಿಚನ್ ಹೊರಗಡೆಯಿಂದ ಬಂದರೆ ಲಿವಿಂಗ್ ಹಾಲ್ ಈ ಥರ ಕಾಣಿಸುತ್ತೆ ನಿಮಗೆ. ಮತ್ತೊಮ್ಮೆ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ನ ಝೂಮ್ ಅಪ್ ಮಾಡ್ತಾ ಇದ್ದೀನಿ. ಸೊ ಇದು 1 BHK ಮನೆ ಅಥವಾ ರೂಮ್ ಅಂತ ಹೇಳ್ಬೋದು, 1 ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಬೆಡ್ರೂಮ್ ನಂಬರ್ 1 ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪೂಜಾ ರೂಮ್ ಇದೆ, 1 ಬೆಡ್ರೂಮ್ ಇದೆ, ಲಿವಿಂಗ್ ಸ್ಪೇಸ್ ಇದೆ ಮತ್ತು ವಿಶಾಲವಾದ ಕಿಚನ್ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಕೂಡ ಕಲರ್ ಕಾಂಬಿನೇಷನು, ಕ್ವಾಲಿಟಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನಾನಿವಾಗ ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ರೂಮಿಂದ ಹೊರಗಡೆ ಹೋದರೆ ನೋಡಿ, ಲಿವಿಂಗ್ ಸ್ಪೇಸ್ ಈ ಥರ ಕಾಣಿಸ್ತಾ ಇದೆ. ಕಂಪ್ಲೀಟ್ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಲಿವಿಂಗ್ ರೂಮ್ ಕಾಣಿಸ್ತಾ ಇದೆ. ಮತ್ತೊಮ್ಮೆ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಟಿ ವಿ ಕ್ಯಾಬಿನೆಟ್ ನೀವು ನೋಡ್ತಾ ಇರ್ಬೋದು. ತುಂಬ ಅಫಿಷಿಯಲಾಗಿ ಮಾಡಿದ್ದಾರೆ, ತುಂಬ ನೀಟಾಗಿ ಮಾಡಿದ್ದಾರೆ. 600 ಸ್ಕ್ವೇರ್ ಫೀಟ್ ಅಂತ ಅನಿಸೋದಿಲ್ಲ, ತುಂಬ ದೊಡ್ಡ ಮನೆ ಅನಿಸುತ್ತೆ ನೋಡಿ. ಟೀಕ್ ಡೋರ್ ಆ್ಯಕ್ಚುಲಾಗಿದು. ಸೊ ಎಂಟ್ರಿ ಡೋರ್. ಸೊ ರೈಟ್ ಸೈಡ್ಗೆ ಹೋದರೆ ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ರೂಮ್ ಇದೆ. ನಿಮಗೆ 2 ಬೆಡ್ರೂಮ್, ವಿಶಾಲವಾದ 2 ಬೆಡ್ರೂಮ್ ಇದೆ. ಒಂದಷ್ಟು ಲಿವಿಂಗ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ರೀ, ಸಖತ್ತಾಗಿದೆ ಮನೆ ಮಾತ್ರ. ನೀವೇನಾದರೂ ಅದ್ದೂರಿ ಮನೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಮನೆ ಪರ್ಚೇಸ್ ಮಾಡ್ಬೋದು. ಎಂಟ್ರೆನ್ಸ್ಗೆಲ್ಲ ನಾನು ನಿಮಗೆ ಯುಟಿಲಿಟಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಯುಟಿಲಿಟಿಯಿಂದ ನಿಂತ್ಕೊಂಡ್ರೆ ನೀವು ಫ್ರೆಶ್ ಅಪ್ ಆಗಲಿಕ್ಕೆ ಒಂದಷ್ಟು ಜಾಗ ಈ ಥರ ಇದೆ ನೋಡಿ. ಎಲ್ಲೂ ಕೂಡ POP ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ ನಿಮಗೆ. ಸೊ
ನಾನು ಯುಟಿಲಿಟಿಯಿಂದ ಬಾಲ್ಕನಿಯಿಂದ ಹೊರಗಡೆ ಹೋದೆ ಅಂತಂದರೆ ಸೊ ಈ ಥರ ಸ್ಪೇಸ್ ಇದೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ, ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ. ನಾನು ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಕಂಪ್ಲೀಟ್ಲಿ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇರ್ತಕ್ಕಂಥ ವಾರ್ಡ್ರೋಬ್ಸು, ಕ್ವಾಲಿಟಿ ವಾರ್ಡ್ರೋಬ್ಸು, ಗ್ರಾನೈಟ್ ಫ್ಲೋರಿಂಗು. ನಿಮಗೆ ಕಾರ್ನರಲ್ಲಿ ಹೋದರೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ PVC ಡೋರ್ ಆ್ಯಕ್ಚುಲಾಗಿದ್ದು. ಸೊ ನೋಡಿ ಬಾತ್ರೂಮ್ ಇದು ವಾಲ್ ಮೌಂಟೆಡ್ ಬಾತ್ರೂಮ್ ಕೂಡ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ನಿಮಗೆ ಫೀಟ್ ಟು ಫೀಟ್ ನಿಮಗೆ ಟೈಲ್ಸನ್ನು ಕೂಡ ಇವರು ಫಿಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಸರ್, ಲಕ್ಸುರಿಯಾಗಿದೆ ಅಷ್ಟಂತ ನಾನು ಹೇಳ್ಬೋದು. ನೋಡಿ ಸೊ ಬಾತ್ರೂಮಿಂದ ನಾನು ಆಚೆ ಬಂದರೆ ಸೊ ಈ ಥರ ನಿಮಗೆ ಲಿವಿಂಗ್ ಸ್ಪೇಸ್ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ರೂಮ್ ಸ್ಪೇಸ್ ಈ ಥರ ಇದೆ. ಸೊ ಫಾಲ್ ಸೀಲಿಂಗ್ ಕೂಡ ತುಂಬ ಲೈಟ್ ಕಲರ್ ಲೈಟ್ಸನ್ನು ಯೂಸ್ ಮಾಡಿದರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ವಾರ್ಡ್ರೋಬ್ ನೋಡಿ, ಸೊ ಅತ್ಯಂತ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮತ್ತೊಮ್ಮೆ ನಾನು ಇವಾಗ ಲೆಫ್ಟ್ ಸೈಡಿಗೆ ಬಂದರೆ ಮತ್ತೊಂದು ಮಾಸ್ಟರ್ ಬೆಡ್ರೂಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಾಗಿ. ನೋಡಿ ಕಂಪ್ಲೀಟ್ಲಿ ಲೈಟ್ ಆಗಿರ್ತಕ್ಕಂಥ ಲೈಟ್ಸ್ಗಳನ್ನ ಹಾಕಿದ್ದಾರೆ. ಸೊ ಗ್ರಾನೈಟ್ ಫ್ಲೋರಿಂಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ನಿಮಗೆ ಫಾಲ್ ಸೀಲಿಂಗ್ ಮತ್ತೊಮ್ಮೆ ವ್ಯೂ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಕಾಸ್ಗೆ ಖಂಡಿತವಾಗ್ಲೂ ಮೋಸ ಇಲ್ಲ, ಈ ಪ್ರಾಪರ್ಟಿ ಅಷ್ಟು ಚೆನ್ನಾಗಿದೆ. ಸೊ ಇದು ಕಾಮನ್ ಬಾತ್ರೂಮ್ ಆ್ಯಕ್ಚುಲಿ, ಒಂದು ಅಟ್ಯಾಚ್ ಬಾತ್ರೂಮ್ ಅಂತ ಕೂಡ ಹೇಳ್ಬೋದು. ಸೊ ಬೆಡ್ರೂಮ್ ನಂಬರ್ 2 ನೀವು ನೋಡ್ತಾ ಇದ್ದೀರಾ ಅಟ್ಯಾಚ್ ಬಾತ್ರೂಮನ್ನು. ಸೊ ನೋಡಿ ಮತ್ತೊಮ್ಮೆ ನಾನು ನಿಮಗೆ ಬೆಡ್ರೂಮ್ ಸೈಜನ್ನು ತೋರಿಸ್ತಾ ಇದ್ದೀನಿ. ಸೊ ಬೆಡ್ರೂಮಿಂದ ನಾವು ಆಚೆ ಹೋದರೆ ಸೊ ನೀವು ಅವಾಗಲೇ ನೋಡಿದ್ರೆ ರೈಟ್ ಸೈಡಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲಿ ನೋಡಿ ವಿಂಡೋ ಇದೆ, ದೊಡ್ಡದಾಗಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ಔಟರ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ, ಒಂಥರ ನೀಟಾಗಿ ಪ್ಲಾನ್ ಮಾಡಿದರೆ ನಿಮಗೆ ಗಾಳಿ ಬೆಳಕಿಗಂತೂ ಕೊರತೆ ಇಲ್ಲ, ಅಷ್ಟು ನೀಟಾಗಿದೆ ಮನೆ. ಮತ್ತು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಸೊ ಮತ್ತೊಮ್ಮೆ ಅವಾಗ ಲೈಟ್ ಆನ್ ಆಗಿರಲಿಲ್ಲ, ಇನ್ನೊಮ್ಮೆ ನಾನು ನಿಮಗೆ POP ಫಾಲ್ ಸೀಲಿಂಗ್ ಲೈಟ್ ಆನ್ ಆಗಿರಲಿಲ್ಲ ಆ್ಯಕ್ಚುಲಾಗಿ, ಈಗ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ದೂರಿಯಾಗಿ ನಿಮಗೆ ಕಾರ್ನರಲ್ಲಿ ಒಂದು ವಿಂಡೋ ಕೂಡ ಇದೆ. ಮತ್ತೊಮ್ಮೆ ನಾನು ನಿಮಗೆ ವಾರ್ಡ್ರೋಬನ್ನು ಝೂಮ್ ಅಪ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ತುಂಬ ಕ್ವಾಲಿಟಿ ಕನ್ಸ್ಟ್ರಕ್ಷನ್, ನೀಟಾಗಿ ಕೆಲಸ ಮಾಡಿದ್ದಾರೆ. ಸೊ ನಿಮ್ಮ ಕಾಸಿಗಂತೂ ಖಂಡಿತವಾಗ್ಲೂ ಮೋಸ ಇಲ್ಲ. ಸೊ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. 600 ಸ್ಕ್ವೇರ್ ಫೀಟಲ್ಲಿ ಈ ಪ್ರಾಪರ್ಟಿ ಕಟ್ಟಿರೋದು ಆ್ಯಕ್ಚುಲಾಗಿ. ಸೊ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. 600 ಸ್ಕ್ವೇರ್ ಫೀಟ್ ಅಂತ ಅನಿಸೋದೇ ಇಲ್ಲ, ತುಂಬ ದೊಡ್ಡ ಬಿಲ್ಡಿಂಗ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಪ್ರಾಪರ್ಟಿ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಬಾತ್ರೂಮನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಂಪ್ಲೀಟ್ಲಿ ನಿಮಗೆ ಟೈಲ್ಸಿಂದ ಕವರ್ ಮಾಡಿದರೆ ಫೀಟ್ ಟು ಫೀಟ್. ಸೊ ಬನ್ನಿ ಈಗ ಆಚೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸೊ ಈ ಬೆಡ್ರೂಮಿಂದ ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ಲಿವಿಂಗ್ ಸ್ಪೇಸ್ ಇಲ್ಲಿ ಒಂದಷ್ಟು ನೀವು ಸ್ಟೇರ್ಕೇಸ್ನ ನೋಡ್ಬೋದು. ಇದು ಆ್ಯಂಟಿಸ್ಕಿಡ್ ಸ್ಟೇರ್ಕೇಸ್ನ ಇವರು ಮಾಡಿದ್ದಾರೆ, ಅಂದರೆ ಜಾರಲ್ಲ ಆ್ಯಕ್ಚುಲಾಗಿದ್ದು, ಆ ಥರ ಗ್ರಾನೈಟ್ ಫ್ಲೋರಿಂಗನ್ನು ಇವರು ಮಾಡಿದ್ದಾರೆ. ಆ್ಯಂಟಿಸ್ಕಿಡ್ ಫ್ಲೋರಿಂಗ್ ಅಂತಲೇ ಹೇಳ್ಬೋದು. ಸೊ ನೋಡಿ ಮೇಲ್ಗಡೆ ಹೋದರೆ ನಿಮಗೆ ಸೊ ಇದು ಓಪನ್ ಟೆರೇಸ್. ರೈಟ್ ಸೈಡಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಅದು ಆ್ಯಕ್ಚುಲಾಗಿ ಟೆರೆಸ್ಗೆ ಹೊರಗಡೆ ಹೋಗ್ಲಿಕ್ಕೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಸ್, ಈ ಥರ ಟೆರೆಸ್ ಇದೆ. ಸೊ ಬನ್ನಿ ನಾನು ಇವಾಗ ಇಲ್ಲಿ ರೈಟ್ ಸೈಡಲ್ಲಿ ಮತ್ತೊಂದು ರೂಮ್ ಇದೆ. ನಿಮಗೆ ಟೋಟಲ್ 3 BHK ಮನೆ ಅಲ್ವ ನಾನು ನಿಮ್ಗೆ ಹೇಳಿದ್ದು. 3 BHK ಹೌಸ್ ಆ್ಯಕ್ಚುಲಿ, 3 BHK ಪ್ರಾಪರ್ಟಿ. ಇಲ್ಲಿ ನೀವು ಗೆಸ್ಟ್ ರೂಮ್ ಅಂತನಾದರೂ ಮಾಡ್ಬೋದು, ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತನಾದರೂ ಮಾಡ್ಬೋದು, ಇಲ್ಲ ಜಿಮ್ ರೂಮ್ ಅಂತ ಮಾಡ್ಕೋಬೋದು. ಸೊ ಇದಂತೂ ಸಾಕಷ್ಟು ದೊಡ್ಡದಾಗಿದೆ, ತುಂಬ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಟೆರೆಸ್ ಮೇಲೆ ಇರೋದ್ರಿಂದ ಒಂದಷ್ಟು ನಿಮಗೆ ಅಡ್ವಾಂಟೇಜ್ ಜಾಸ್ತಿ ಆ್ಯಕ್ಚುಲಿ. ನಿಮಗೆ ಯೋಗ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ, ಗೆಸ್ಟ್ ರೂಮ್ ಆಗಿ ಅಥವಾ ಯಾವುದೇ ಕಾರಣಕ್ಕೋಸ್ಕರ ಈ ನೀವು ಫ್ಲೋರನ್ನು ಯೂಸ್ ಮಾಡ್ಕೋಬೋದು. ಸೊ ಟೋಟಲಿ 3 BHK ಮನೆ ಅಂತ ಹೇಳ್ಬೋದು ಇದನ್ನು. ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಫೀಟ್ ಟು ಫೀಟ್ ಆ್ಯಕ್ಚುಲಿ ಕಂಪ್ಲೀಟಾಗಿ ನಿಮಗೆ ವೆಟ್ರಿಫೈಡಿಂದ ಡಿಸೈನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ನಿಮಗೆ ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಏನೂ ಆಗಿಲ್ಲ, ಸೊ ಮಾಡಿಕೊಡ್ತಾರೆ. ಸೊ ನೋಡಿ ರೌಂಡಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸಾಕಷ್ಟು ಸ್ಪೇಷಿಯಸ್ ಆಗಿ ಕೂಡ ಇದೆ ರೂಮ್ ಇದು, ತುಂಬ ಚೆನ್ನಾಗಿದೆ. ಟೆರೆಸ್ ಮೇಲೆ ಅಂದರೆ ಟ್ಯಾಂಕ್ ಕೆಳಗಡೆ ಇರ್ತಕ್ಕಂಥ ರೂಮ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನಾನು ಇವಾಗ ಹೊರಗಡೆ ಹೋಗೋಣ, ಅಲ್ಲೇಗಿದೆ ಅಂತ ನೋಡೋಣ. ಸೊ ಬನ್ನಿ, ಒಂದಷ್ಟು ಇನ್ನು ಪೇಂಟಿಂಗ್ ಮಾಡಲಿಕ್ಕೋಸ್ಕರ ಒಂದಷ್ಟು ಕಂಬಿಗಳನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ನೋಡಿ ಇಲ್ಲೂ ಕೂಡ ನಿಮಗೆ POP ಡಿಸೈನ್ ಮೇಲ್ಗಡೆ, ಅಂದರೆ ಲಿವಿಂಗ್ ರೂಮ್ ಮೇಲ್ಗಡೆ ಬಂದರೆ ನೀವು ಟ್ಯಾಂಕ್ ಲಿವಿಂಗ್ ರೂಮಿಗೆ ಬಂದರೆ ನೀವು ಸೊ ಈ ಥರ ಒಂದಷ್ಟು ಲೈಟಿಂಗ್ಸನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಈಗ ನಾನು ಪೂರ್ತಿಯಾಗಿ ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ. ನೀವೇನು ನೋಡಿದಿರ ಟ್ಯಾಂಕ್ ರೂಮ್, ಸೊ ಹೊರಗಡೆ ಬಂದರೆ ಈ ಥರ ಇದೆ. ಸೊ ಆ್ಯಕ್ಚುಲಾಗಿ ನೋಡಿ ಇಲ್ಲಿ ಒಂದಷ್ಟು MS ಗೇಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ನಾನು ನಿಮಗೆ ಟ್ಯಾಂಕ್ ರೂಮ್, ಇದು ಟೆರೆಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ
ನೋಡಿ ಯಾವ ಥರ ಇದೆ ಟ್ಯಾಂಕ್ ರೂಮ್. ನೀವು ಏನು ನೋಡಿದ್ರಿ ಕೆಳಗಡೆ ರೂಮು ಅದ್ರ ಟಾಪ್ ಇದೆ ಆ್ಯಕ್ಚುಲಾಗಿ. ಸೊ ಕೆಳಗಡೆ ಫ್ಲೋರಿಂಗ್ ಕೂಡ ನಿಮಗೆ ಟೈಲ್ಸಿಂದ ಡಿಸೈನ್ ಮಾಡಿದ್ರೆ ಈ ಮೆಟ್ಲುಗಳಿಂದ ನಾವು ಮೇಲ್ಗಡೆ ಹೋಗ್ಬೋದು. ಇಲ್ಲಿ ಒಂದಷ್ಟು ಬಟ್ಟೆ ಕ್ಲೀನ್ ಮಾಡಲಿಕ್ಕೆ ಒಂದಷ್ಟು ಜಾಗವನ್ನು ಕೂಡ ಮಾಡಿದರೆ ನೋಡಿ. ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, BBMP ಲಿಮಿಟ್ಸ್ ಇರ್ತಕ್ಕಂಥ ಪ್ರಾಪರ್ಟಿ, ಎಲ್ಲ ಕಡೆ ಮನೆಗಳಿದೆ, ಆಲ್ರೆಡಿ ಡೆವಲಪ್ ಆಗಿರ್ತಕ್ಕಂಥ ಏರಿಯಾ ಇದು. ಮತ್ತು ಕಂಪ್ಲೀಟ್ಲಿ ಎಲ್ಲ ಕಡೆ ನಿಮಗೆ ಆಕ್ಸೆಸಬಿಲಿಟಿ ಚೆನ್ನಾಗಿದೆ. ಈ ಕಡೆ ಶಿವರಾಮ್ ಕಾರಂತ ಲೇಔಟಿಗೆ ಹತ್ರ ಇದೆ, ಸಂಭ್ರಮ್ ಕಾಲೇಜಿಗೆ ಹತ್ರ ಇದೆ, BBMP ವಿತ್ ಲಿಮಿಟ್ಸಲ್ಲಿ ವಿದ್ಯಾರಣ್ಯಪುರಕ್ಕೆ ಹತ್ರ ಇದೆ, ಈ ಕಡೆ ಮತ್ತಿಕೆರೆ, ಶಿವಾಜಿನಗರ, ಯಶವಂತಪುರ, ನೀವು ಯಾವ ಕಡೆ ಹೋದರೂ ಕೂಡ ತುಂಬ ಹತ್ರ ಇದೆ. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ನು ಜಸ್ಟ್ ನಿಮಗೆ 4 ಕಿಲೋಮೀಟರ್ಸ್ ಮಾತ್ರ ಇಲ್ಲಿಂದ ಆಗೋದು. ಸೊ ಅಂಥ ಒಳ್ಳೆ ಪ್ರಾಪರ್ಟಿ ನಿಮಗೆ 1,15,00,000 ಹೇಳ್ತಾ ಇದ್ದಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಉತ್ತಮವಾದ ಪ್ರಾಪರ್ಟಿ, ಲಕ್ಸುರಿಯಸ್ ಪ್ರಾಪರ್ಟಿ. ಸೊ ನೋಡಿ, ಕಂಪ್ಲೀಟ್ನ ನಿಮಗೆ ಟ್ಯಾಂಕ್ ರೂಮಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಉತ್ತಮವಾದ ಒಂದು ವೆಂಟಿಲೇಷನ್ ಇರ್ತಕ್ಕಂಥ, ಗ್ರೀನರಿ ಇರ್ತಕ್ಕಂಥ ಪ್ರಾಪರ್ಟಿ, ಸುತ್ತಮುತ್ತ ಸಾಕಷ್ಟು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪ್ರಾಪರ್ಟಿ, ಮತ್ತು BBMP ಬಿ ಖಾತಾ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ನೀವೇನಾದರೂ BBMP ಲಿಮಿಟ್ಸಲ್ಲಿ ಪ್ರಾಪರ್ಟಿನ ನೋಡ್ತಾ ಇದ್ದರೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ಥರ ಒಳ್ಳೊಳ್ಳೆ ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಕಾಲ್ ಮಾಡಿ. ನಿಮ್ಮ ಬಜೆಟ್ಗೆ ನಿಮಗೆ ಏನು ಬೇಕೋ ಸೊ ನಿಮ್ಗೆ ಒಳ್ಳೆ ಪ್ರಾಪರ್ಟಿನ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ ಅವರು ತೋರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ವಿಸಿಟ್ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ಪ್ಲೀಸ್ ದಯವಿಟ್ಟು ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.